ಸರ್ ಸ್ವಲ್ಪ ಹಂಗೆ ಮುಂದೆ ಬನ್ನಿ. ಇದು ಯಾವುದಿಲ್ಲ, ಇನೋವಾ ಇಲ್ಲ ಸರ್. ಟಾಪ್ ಅಂತ ಗುಡ್ ಮಾರ್ನಿಂಗ್ ಸರ್. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬಳ್ಳಾರಿ. ಏನಿಲ್ಲ ಇವತ್ತು ನಾವು ವಿಶೇಷವಾಗಿ ಬಳ್ಳಾರಿಗೆ ಬಂದಿದ್ದು ಆರ್ಟಿಕಲ್ 371J ಸಂವಿಧಾನದ ತಿದ್ದುಪಡಿಯನ್ನು ಇದರಿಂದ ನಮ್ಮ ಗುಲ್ಬರ್ಗ ಡಿವಿಷನ್ಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಈ ಒಂದು ತಿದ್ದುಪಡಿಯಿಂದ ನಮಗೆ ಅನೇಕ ಸೌಲಭ್ಯಗಳನ್ನು ಈ ಭಾಗದ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಕೃಷಿಕರಿಗೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೂ ಕೂಡ ನಾಂದಿ ಆಗ್ತಕ್ಕಂಥ ಆರ್ಟಿಕಲ್ 371J ಅಸ್ತಿತ್ವಕ್ಕೆ ಬಂದಿದೆ. ಬಹಳ ಜನರಿಗೆ ಆರ್ಟಿಕಲ್ 371J ಬಗ್ಗೆ ಮಾಹಿತಿ ಇರಲಿಲ್ಲ. ಸರ್ಕಾರ ಕೂಡ ಇದಕ್ಕೆ ವಿರೋಧ ಮಾಡಿದರು. ಕೆಲವು ಮುಖಂಡರು ಕೂಡ ಇದಕ್ಕೆ ಅರ್ಥ ಮಾಡಿಕೊಳ್ಳದೆ ನಮಗೆ ತೆಲಂಗಾಣ ಮಾದರಿಯಲ್ಲಿ ಡಿನೇಮ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ಆದರೆ ಸಂವಿಧಾನದ 371ನೇ ತಿದ್ದುಪಡಿಗೆ ಸುಮಾರು
8 ಇಲ್ಲಿವರೆಗೆ 7 ತಿದ್ದುಪಡಿ ಆಗಿವೆ. ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮದು ಇದು 8ನೇ, ಅದಕ್ಕೆ ಇದಕ್ಕೆ ಜೆ ಅಂತ ಹೆಸರು ಬಂದಿದೆ. ಇದು ತೆಲಂಗಾಣಕ್ಕೆ ಮೊದಲು 371 ಸ್ಪೆಷಲ್ ಪ್ರಾವಿಷನ್ದು ಮೊದಲು ತೆಲಂಗಾಣಕ್ಕೆ ಕೊಟ್ಟರು. ಕೊಟ್ಟ ಮೇಲೆ ಅದು ಸರಿ ಇಲ್ಲ ಅಂತಂದ ಮೇಲೆ ಪುನಃ 76ರಲ್ಲಿ ತಿದ್ದುಪಡಿ ತಂದು ಅದಕ್ಕೆ ವಿಶೇಷವಾದಂಥ ಸ್ಥಾನಮಾನ ಬಿ, ಇದು ಮರಾಠವಾಡ, ವಿದರ್ಭ, ಸೌರಾಷ್ಟ್ರಕ್ಕೆ ಕೊಟ್ಟರು. ಸಿ, ನಾಗಾಲ್ಯಾಂಡ್ಗೆ ಕೊಟ್ಟರು. ಡಿ, ತೆಲಂಗಾಣಕ್ಕೆ ಕೊಟ್ಟರು. ಇದೇ ರೀತಿಯಾಗಿ ಮಣಿಪುರ್, ಮೇಘಾಲಯ, ಅಸ್ಸಾಂ ಮತ್ತು ಗೋವಾ ಈಗ ನಾವು 371 ಜೇನಲ್ಲಿ ಲಾಭ ಪಡ್ಕೊಂಡಿದ್ದೀವಿ. ಅದರಲ್ಲಿ ಇದರಲ್ಲಿ ವಿಶೇಷವಾದಂಥ ವ್ಯತ್ಯಾಸ ಏನಿದೆ ಅಂದರೆ ಮರಾಠವಾಡ ಮತ್ತು ವಿದರ್ಭದಲ್ಲಿ, ಸೌರಾಷ್ಟ್ರದಲ್ಲಿ ಕೇವಲ ಡೆವಲಪ್ಮೆಂಟ್ ಬೋರ್ಡು ಮತ್ತು ಮೂಲಭೂತ ಸೌಕರ್ಯಕ್ಕೆ ಸಹಾಯ ಮಾಡತಕ್ಕಂಥ ಕಲಂಗಳು ಮತ್ತು ಸವಲತ್ತುಗಳು ಅದರಲ್ಲಿದ್ದವು. ಅದರಲ್ಲಿ ಉದ್ಯೋಗಕ್ಕೆ ಅವಕಾಶ ಇರಲಿಲ್ಲ. ಆಮೇಲೆ ತೆಲಂಗಾಣದಲ್ಲಿ ಕೇವಲ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಅವಕಾಶ ಇತ್ತು, ಆದರೆ ಮೂಲಭೂತ ಸೌಕರ್ಯ ಡೆವಲಪ್ಮೆಂಟ್ಗೆ ಆ ಡಿನಲ್ಲಿ ಅವಕಾಶ ಇರಲಿಲ್ಲ. ಆದ್ರೆ ನಾವು ಇವು ಎರಡನ್ನೂ ಜೋಡಿಸಿ ಒಂದು ಡೆವಲಪ್ಮೆಂಟು, ಅಭಿವೃದ್ಧಿ, ಎರಡನೇದು ಉದ್ಯೋಗ, ಮೂರನೇದು ಶಿಕ್ಷಣ, ಇವು ಮೂರಕ್ಕೂ ಜೋಡಿಸಿ ಒಂದು ಹೈಬ್ರಿಡ್ ರೀತಿಯಲ್ಲಿ ಈ ಒಂದು 371 ಜೆ ಹೊರಹೊಮ್ಮಿದೆ. ಅದಕ್ಕೆ ಇದರಿಂದ ಸಾಕಷ್ಟು ಲಾಭ ಕರ್ನಾಟಕ ಜನತೆ ಪಡಿಬಹುದು. ವಿಶೇಷವಾಗಿ 6 ಜಿಲ್ಲೆ ಜನತೆಗೆ ಇದು ದೊಡ್ಡ ಒಂದು ಕೊಡುಗೆ. ಇದು 1 ಕೋಟಿ ಕೊಟ್ಟೆ, 2 ಕೋಟಿ ಕೊಟ್ಟೆ, 4 ಕೋಟಿ ಅಲ್ಲ. ಈ ತಿದ್ದುಪಡಿಯಿಂದ ಕೋಟ್ಯಾಂತರ ರೂಪಾಯಿ ಹರಿದು ಬರ್ತದೆ. ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಗ್ತದೆ. ಇವತ್ತು ನಮ್ಮಲ್ಲಿ ಒಂದು ಪ್ಯೂನು, ಅಟೆಂಡರು, ಕ್ಲರ್ಕ್ ಪೋಸ್ಟಿಂಗ್ ಕೂಡ, ಶಿಕ್ಷಕರ ಪೋಸ್ಟಿಂಗ್ ಕೂಡ ಅಖಿಲ ಕರ್ನಾಟಕ ಕಾಂಪಿಟಿಷನ್ ಇರ್ತದೆ. ಆದರೆ ಇದರಿಂದ ನೀವು ವಿಶೇಷವಾದಂಥ ಕಾನೂನುಗಳನ್ನು ರೂಪಿಸಿ ಈ ಭಾಗದ ಮಕ್ಕಳಿಗೆ ನೀವು ಯಾವ ಹುದ್ದೆಗೆ ಅಂದರೆ ಕ್ಲಾಸ್ ಬಿ ಕೊಡಬೇಕು, ಕ್ಲಾಸ್ ಸಿ ಕೊಡಬೇಕು, ಕ್ಲಾಸ್ ಡಿ ಕೊಡಬೇಕು, ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜು ನೀವು ಉದ್ಯೋಗ ಕೊಡಬೇಕು ಅನಿಸ್ತದೋ ಅದನ್ನು ನಿಮಗೆ ರಿಸರ್ವೇಷನ್ ಮಾಡೋಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಆಕ್ಯುಪೇಷನಲ್, ಪ್ರೊಫೆಷನಲ್ ಕಾಲೇಜಸ್ನಲ್ಲಿ, ಟೆಕ್ನಿಕಲ್ ಕಾಲೇಜಸ್ನಲ್ಲಿ, ವೊಕೇಶನಲ್ ಕಾಲೇಜಸ್ನಲ್ಲಿ ನೀವು ರಿಸರ್ವೇಷನ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಇಂಥ ದೊಡ್ಡ ಕೊಡುಗೆ ನಾನು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಶ್ರೀಮತಿ ಸೋನಿಯಾ ಗಾಂಧಿಯವರು ವಿಶೇಷವಾದಂಥ ಆಸಕ್ತಿ ವಹಿಸಿ ಇದನ್ನು ಜಾರಿಯಲ್ಲಿ ತರಬೇಕು ಅಂತ ಆದೇಶ ನೀಡಿದ ಮೇಲೆ ಇಡೀ ಸದನ ಇದಕ್ಕೆ ಒಮ್ಮತದಿಂದ ಒಪ್ಪಿಗೆ ಕೊಟ್ಟಿದೆ. ಒಬ್ಬರೂ ಕೂಡ ರಾಜ್ಯಸಭೆಯಲ್ಲಿ ಆಗಲಿ ಲೋಕಸಭೆಯಲ್ಲಿ ಆಗಲಿ ಇದಕ್ಕೆ ವಿರೋಧ ಮಾಡಲಿಲ್ಲ. ಸಂವಿಧಾನದ ತಿದ್ದುಪಡಿ ಇದು ಒಂದು ಬಹಳ ದೊಡ್ಡ ಮಹತ್ವದ ತಿದ್ದುಪಡಿ. ಇದು ಸಾಧಾರಣ ಬಿಲ್ ಪಾಸ್ ಆದಂಗೆ ಆಗಲ್ಲ, ಅಥವಾ ನಿನ್ನೆ
ಶ್ರೀಮಾನ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಬಜೆಟ್ ಪಾಸ್ ಆದಂಗೆ ಜನ ಇರಲಿ ಇರದೇ ಹೋಗ್ಲಿ ಕೇಳಿ ಹಾಗಿರೋದಿಲ್ಲ. ಅದಕ್ಕೆ ಎಷ್ಟು ಜನ ಅಲ್ಲಿ ಪ್ರೆಸೆಂಟ್ ಇರ್ತಾರೋ ಅಷ್ಟು ಜನ ಪಾಸ್ ಮಾಡಿದ್ರೆ ಆಗತ್ತೆ. ಆದರೆ ಸಂವಿಧಾನ ತಿದ್ದುಪಡಿಗೆ ಎಲೆಕ್ಟೆಡ್ ಮೆಂಬರ್ಸ್ ಎಷ್ಟಿರ್ತಾರೋ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ ಅದರಲ್ಲಿ ಅರ್ಧದಷ್ಟು ಹಾಜರು ಇರಲೇಬೇಕು. ಈಗ ಉದಾಹರಣೆಗಾಗಿ 543 ಪಾರ್ಲಿಮೆಂಟ್ ಸದಸ್ಯರಿದ್ರೆ 273 ಪಾರ್ಲಿಮೆಂಟ್ನಾಗೆ ಈ ತಿದ್ದುಪಡಿ ಬರುವಾಗ ಹಾಜರು ಇರಲೇಬೇಕು. ಒಂದು ಕಡಿಮೆ ಆದ್ರೂ ಕೂಡ ನಿಮ್ಮ ತಿದ್ದುಪಡಿ ಮೂವ್ ಮಾಡಕ್ ಬರೋದಿಲ್ಲ. ಅಂದ್ರೆ ಎಷ್ಟು ಕಷ್ಟದ ಕೆಲಸ ಅನ್ನೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಹಳ ಜನರಿಗೆ ಗೊತ್ತಿಲ್ಲ, ಏನು ಸುಲಭದ ಆಗಿರ್ಬೇಕು ತಗೊಂಡಿರ್ಬೇಕು. ಹಾಜರಾದ್ಮೇಲೆ ಈ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇದಕ್ಕೆ 2/3 ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟ್, ಅದರಲ್ಲಿ 2/3 ಭಾಗ ಇದಕ್ಕೆ ವೋಟ್ ಕೊಡಬೇಕು. ಆದರೆ ನಮಗೆ ಸುದೈವ ಏನಂದ್ರೆ ಪಾರ್ಲಿಮೆಂಟ್ನಲ್ಲಿ ಆಗಲಿ, ಲೋಕಸಭೆಯಲ್ಲಿ ಆಗಲಿ, ರಾಜ್ಯಸಭೆಯಲ್ಲಿ ಆಗಲಿ, ಎರಡೂ ಕಡೆನೂ ಕೂಡ ಒಮ್ಮತದ ಸಪೋರ್ಟ್ ಮತ್ತು 2/3 ಹೆಚ್ಚಿನ 50% ಹೆಚ್ಚಿನ ಜನ ನಮ್ಮ ಬೆಂಬಲಕ್ಕೆ ನಿಂತು ಇದೆಲ್ಲ ಆಗಿರಲ್ಲ. ಈಗ ಈ ಅಮೆಂಡ್ಮೆಂಟ್ ಆದ್ಮೇಲೆ ಕೇಂದ್ರದಿಂದ ಸೌಲಭ್ಯಗಳೇನು ರಾಜ್ಯ ಇನ್ನು ನಿನ್ನೆ ಬಜೆಟ್ ನಲ್ಲಿ ಮಾಡ್ಬೇಕಂತ ಕೆಲಸ ಮಾಡಿದ್ಯಾ? ನಾನು ಹೇಳಿದ್ರೊಳಗೆ ಆಯ್ತಲ್ಲ, ಇದನ್ನ ಮಾಡಿದ ಮೇಲೆ ನೀವು ಕಾನೂನು ರೂಪಿಸ್ಬೇಕು, ಸ್ಕೀಮ್ ರೂಪಿಸ್ಬೇಕು. ಕೇಂದ್ರ ಸರ್ಕಾರ ಯಾರಿಗೂ ನೇರವಾಗಿ ನೀವು ತಗೊಳ್ಳೋದು ಕೊಡೋದು. ಈ ಕೇಂದ್ರ ಸರ್ಕಾರ ತಿಳ್ಕೊಳ್ಳಿ, ಉದಾಹರಣೆಗಾಗಿ ಯಾವುದೋ ಒಂದು ರೈಲ್ವೆ ಪ್ರಾಜೆಕ್ಟ್ ಮಾಡಬೇಕು ಅಥವಾ ಯಾವುದೋ ಒಂದು ನರಮ್ ಯೋಜನೆಯಲ್ಲಿ ಈ ಭಾಗಕ್ಕೆ ದುಡ್ಡು ಕೊಡಬೇಕು. ನೀವು ಇಲ್ಲಿ ಪ್ರೊವಿಷನ್ ಮಾಡಿಕೊಂಡು ನೋಡಿಕೊಂಡು ಕೇಳಿದ್ರೆ ಕೊಡಬೇಕಾ ಒಂದು, ಅಥವಾ ನೀವು ಸ್ವಲ್ಪ ಮಟ್ಟಿಗಾದರೂ ಕೇಂದ್ರ ಸರ್ಕಾರ ಬಜೆಟ್ ಏನು ಬರ್ತದೆ ನೋಡಿಕೊಂಡು ಯಾವ್ಯಾವ ಯೋಜನೆಗಳಲ್ಲಿ ಹೊಸದಾಗಿ ರೂಪಿಸ್ತಾರೋ ಅದಕ್ಕೆ ಪೂರಕವಾಗಿ ನಾವು ಎಷ್ಟು ಹಣ ಇಡಬೇಕು ಅನ್ನತಕ್ಕಂಥ ತಿಳ್ಕೊಂಡು ಮಾಡಿದ್ರೆ ಅದಕ್ಕೆ ಬಜೆಟ್ ಅಂತಾರೆ. ಭಾಗದ ಅಭಿವೃದ್ಧಿಗಾಗಿ ನೀವು ಆದರೆ ತರಾತುರಿಯಲ್ಲಿ ಎಲೆಕ್ಷನ್ ಮ್ಯಾನಿಫೆಸ್ಟೋ ನೀವು ಬಜೆಟ್ಟು, ಚುನಾವಣಾ ಪ್ರಣಾಳಿಕೆಯನ್ನು ನೀವು ಎಲೆಕ್ಷನ್ ಮ್ಯಾನಿಫೆಸ್ಟೋ ರೀತಿಯಲ್ಲಿ ಅನೌನ್ಸ್ ಮಾಡೋದು, ಆಮೇಲೆ ಅರೆ ಅದಕ್ಕೆ ದುಡ್ಡಿಲ್ಲ ಇದಕ್ಕೆ ದುಡ್ಡಿಲ್ಲ ಅಂತ ಆಮೇಲೆ ಹೇಳೋದು, ಇದು ಸರಿಯಲ್ಲ. ನೀವು ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸೋವರೆಗೆ ಯಾವ್ಯಾವ ಯೋಜನೆಯಲ್ಲಿ ಹಣ ಅವ್ರು ಇಡ್ತಾರೋ ಅದಕ್ಕೆ ಎಷ್ಟು ಮ್ಯಾಚಿಂಗ್ ಗ್ರ್ಯಾಂಟ್ಗಳು ಬೇಕು, ಆ ಯೋಜನೆಗಳಿಗೆ ನಮ್ಮ ಪೂರಕವಾದಂಥ ಸಪೋರ್ಟ್ ಏನು ಬೇಕು, ಇದು ಅರ್ಥ ಮಾಡಿಕೊಂಡು ಮಾಡತಕ್ಕಂಥದ್ದು ಅವಶ್ಯಕತೆ ಇತ್ತು. ಅಂದ್ರೆ ಸರ್ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಬಜೆಟ್ಗೆ ಮುಂಚೆ ಮಾಡೋದು ಸರಿಯಲ್ಲ ಅಂತ ನನ್ನ ದೃಷ್ಟಿಯಿಂದ, ಅವ್ರ ದೃಷ್ಟಿಯಿಂದ, ಬೇರೆಯವ್ರ ದೃಷ್ಟಿಯಿಂದ ಗೊತ್ತಿಲ್ಲ. ಯಾಕಂದ್ರೆ ಹೊಸ ಯೋಜನೆಗಳು ಬಂದಾಗ ಅಲ್ಲೇನಿರ್ತದೆ 25-75 ಸ್ಕೀಮ್ ಇರ್ತದೆ, 60-40 ಸ್ಕೀಮ್ ಇರ್ತದೆ, 50-50 ಸ್ಕೀಮ್ ಇರ್ತದೆ. ಈಗ ರೈಲ್ವೆದಾಗ ನೋಡಿ, ಅವ್ರು 50% ಕೊಟ್ಟರೆ ನಾವು 50 ಕೊಡ್ತೇವೆ ಅಂದರೆ 10 ಪ್ರಾಜೆಕ್ಟ್ನಲ್ಲಿ ನಮಗೊಂದು 2ಕ್ಕಾದರೂ ಮಾನ್ಯತೆ ಸಿಗ್ತದೆ. ಸೊ ಎಕನಾಮಿಕಲಿ ಡೆವಲಪ್ ಮಾಡತಕ್ಕಂಥ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಯಾವಾಗ ನೀವು ಇನ್ಫ್ರಾಸ್ಟ್ರಕ್ಚರು ಮತ್ತು ಡೆವಲಪ್ಮೆಂಟಲ್ಲಿ ಹೆಚ್ಚಿನ ಹಣ ತೊಡಗಿಸ್ತಿರೋ ಆವಾಗ ಮಾತ್ರ ನಿಮಗೆ ಹೆಚ್ಚಿನ ಎಂಪ್ಲಾಯ್ಮೆಂಟ್ ಸಿಗಕ್ಕೆ ಸಾಧ್ಯತೆ. ನಾನ್ ಪ್ರೊಡಕ್ಟಿವಲ್ಲಿ ನಾವು ಹಣ ತೊಡಗಿಸಿದ್ರೆ ಖಂಡಿತವಾಗಿ ಅದರಲ್ಲಿಂದ ನಿಮ್ಮ ಎಂಪ್ಲಾಯ್ಮೆಂಟ್ ಪೊಟೆನ್ಷಿಯಲ್ ಕ್ರಿಯೇಟ್ ಆಗೋದಿಲ್ಲ ಮತ್ತು ಅಭಿವೃದ್ಧಿನೂ ಆಗೋದಿಲ್ಲ. ಮತ್ತು ಇವತ್ತು ನಾವು ಅಗ್ರಿಕಲ್ಚರ್ ಆಗಲಿ, ರಸ್ತೆಗಳಾಗಲಿ, ಹೆಲ್ತ್ ಆಗಲಿ, ಎಜುಕೇಷನ್ ಆಗಲಿ, ಇಂಥವಕ್ಕೆಲ್ಲಕ್ಕೂ ಕೂಡ ನಿಗದಿತ ಸಂದರ್ಭದಲ್ಲಿ ಮತ್ತು ಗುರಿ ಇಟ್ಕೊಂಡು ಹಣವನ್ನು ಕೊಟ್ಟರೆ ಅದು ಸಾಧ್ಯ. ನಾನ್ ಪ್ರಾಡಕ್ಟ್ಗೆ ಹೆಚ್ಚಿಗೆ ಮಹತ್ವ ಕೊಟ್ಟಿದ್ದಾರೆ. ಈಗ ನಿನ್ನೆ ಬಜೆಟ್ ರಾಜ್ಯದ ಏನ್ ಅನ್ಸುತ್ತೆ ಸರ್? ನಾನ್ ಪ್ರಾಡಕ್ಟಿವ್ ಆಕ್ಟಿವಿಟೀಸ್ಗೆ ನೋಡಿ, ನೀವು ಓದಿರ್ಬೇಕಲ್ಲ, ನಿಮ್ಗೆ ಗೊತ್ತಾಗ್ತದಲ್ಲ. ನನಗೆ ಅರೆ ನಾನು ಹೇಳ್ತೀನಿ, ಈಗ 50, ಈಗ ಉದಾಹರಣೆಗೆ ಹೇಳ್ತೀನಿ, 53% ₹1 53 ಪೈಸೆ ಅವರು ಸಂಗ್ರಹಣೆ ಮಾಡ್ತಾರೆ. ಇದರಿಂದ ತಮ್ಮ ಸ್ವಂತ ಇನ್ಕಮ್ ಇಲ್ಲ,
ಸ್ವಂತ ಆದಾಯದಿಂದ 53% ಅನ್ನ ತಿಳ್ಕೊಳ್ಳಿ, ಅಥವಾ 50 ಪೈಸಾ ಔಟ್ ಆಫ್ 1 ರೂಪಿ ಅವ್ರ ಬಜೆಟ್ 1,17,000 crores ಇದ್ರೆ ಅದರೊಳಗೆ 53% ಅವರು ಸ್ವಂತದ ಶಕ್ತಿ ಮೇಲೆ ಸಂಘ. ಅಂದ್ರೆ ಉಳಿದಂತ ಹಣ ಎಲ್ಲಿಂದ ಬರ್ತದ? ಸಾಲ ಮಾಡೋದು. ಎಲ್ಲಿಂದ ಬರ್ಬೋದು? ಸಾಲ ಸಾಲ ಮತ್ತು ಕೇಂದ್ರ. ಸಾಲ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು 18 ರೂಪಾಯಿ, 18%. ಕೇಂದ್ರ ಕೇಂದ್ರದಲ್ಲಿ ಅಂದ್ರೆ ನೀವು ಹೂವೆ ಮೇಲೆ ಯಾವಾಗ ಇವತ್ತು ಬಜೆಟ್ ಮಾಡ್ತಾ ಇದ್ರಿ ಅಂದ್ರೆ ನೀವು ಅಲ್ಲಿವರೆಗೆ ತಡೆದಿದ್ರೆ ನಿಮಗೆ ಎದರಲ್ಲಿ ಏನು ಹಣ ಕೊಡಬೇಕಾಗಿತ್ತು ಅನ್ನೋದು ಗೊತ್ತಾಗ್ತಿತ್ತು. ನೀವು ತರಾತುರಿಯಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗ್ಬೇಕು, ಯಾಕಂದ್ರೆ ಇದಂತೂ ಇಂಪ್ಲಿಮೆಂಟ್ ಆಗೋದಿಲ್ಲ. 25 ಮೇಗೆ ಹಂಗ ಎಲೆಕ್ಷನ್, 25 ಹೊಸ ಸರ್ಕಾರ. ಸೊ ಅದಕ್ಕಾಗಿ ನೀವೇನಪ್ಪ ಅಂದ್ರೆ ಇದೇ ಒಂದು ಚುನಾವಣೆ ಪ್ರಕರಣದಲ್ಲಿ ಹ್ಯಾಂಡ್ ಬಿಲ್ ತಗೊಂಡು ಹೊಟ್ರೆ ಇದರಿಂದ ಅಭಿವೃದ್ಧಿ ಆಗೋದಿಲ್ರಿ. ರಾಜಕೀಯ ಮಾಡಬೇಕಾದ್ರೆ ಒಂದು ಈಗ ನಮಗೇನು ಚುನಾವಣೆ ಇರಲಿಲ್ಲ. ನಾವು ಗುಲ್ಬರ್ಗ ಟು ಕಲಬುರಗಿ ಟು ಅಗ್ರಿ ತನ ನ್ಯಾಷನಲ್ ಹೈವೇ ಮಾಡಿಸ್ತೇವೆ. ಯಾರು ಹೇಳಿದ್ರೆ ನನಗೆ ಒಂದು ಅಪ್ಲಿಕೇಶನ್ ತಂದು ಕೊಟ್ಟಿದ್ರ 920 crores ಸ್ಯಾಂಕ್ಷನ್ ಆಯ್ತು. ಈಗ 4-1 ನೋಟಿಫಿಕೇಶನ್ ಆಗಿದೆ, 5-1 ನೋಟಿಫಿಕೇಶನ್ ಆಗ್ತದೆ. ನೀರಾವರಿಗಳಿಗೆ ಕೆಲವು DPR ಮಾಡಿಸಿದ್ದಾರೆ. ಇಂಥವೆಲ್ಲನೂ ಕೂಡ ನೋಡಿಕೊಂಡು ನೀರಾವರಿಯಲ್ಲಿ DPRಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನಾದರೂ ಕೊಟ್ಟಿದ್ರೆ ಅದಕ್ಕೆ ಏನು ಮಾಡಬೇಕು ಅನ್ನತಕ್ಕಂಥ ಉತ್ತಮವಾಗಿದೆ. ಈಗ ಅವರ ತರಾತುರಿಯಲ್ಲಿ ಅಂದ್ರೆ ಇದು ರಾಜಕೀಯ ಅಭದ್ರತೆಯಿಂದ ಏನ್ ಸರ್? ರಾಜಕೀಯ ಅಭದ್ರತೆಯಿಂದ ಮಂಡಿಸಿರೋ ಬಜೆಟ್ ಈಗ ನಿಮ್ಗೆ ಗೊತ್ತಿದೆ 113 ಸಂಖ್ಯೆ ಅಂತೂ ಇಲ್ಲ, 106 ಮೇಲೆ ಅದು ಮಂಡಿಸಿದ್ದಾರೆ. ಅಂದ್ರೆ ಇಟ್ಸ್ ಎ ಮೈನಾರಿಟಿ ಗವರ್ಮೆಂಟ್. ಇದು ಸಹಜಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ. ಶಿಕ್ಷಕರು 4,000 ಹುದ್ದೆ ಕರೆದಿದ್ದಾರೆ. ಶಿಕ್ಷಕರು 4,000 ಹುದ್ದೆ ಕರೆದಿದ್ದಾರೆ. ಅದರಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶ ಇದೆ. ಆಯ್ತ್ರಿ, ಮಾಡಿದ್ರೆ ಬರುತ್ತೆ ಸರ್. ಈಗ ಮಾಡಿ ಸರ್, ನೀವು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ 371 ಸಾಕಷ್ಟು ಶ್ರಮಿಸಿದೆ ಸರ್. ಈಗ ಕಾನೂನು ರೂಪಿಸಬೇಕು. ಇಲ್ಲಿ ರಾಜ್ಯ ಸರ್ಕಾರ ಅತಂತ್ರದಲ್ಲಿ ಅವರವರು ಇದನ್ನ ಮಾಡ್ಕೊಂತಿದ್ದಾರೆ. ಸಾಧ್ಯನಾ ಇಂಥ ಪರಿಸ್ಥಿತಿಯಲ್ಲಿ ಇವರು ಕಾನೂನು ರೂಪಿಸಿ ಮತ್ತು ಅದನ್ನು ಜಾರಿಗೊಳಿಸೋದು? ನೋಡಿ, ನಾವು ಇದಕ್ಕೆ ಬಹಳ ಶಾಂತ ರೀತಿಯಿಂದ ಮತ್ತು ಇದು ಎಮೋಷನಲಿ ಅವ್ರು ಯಾಕೆ ಮಾಡಲಿಲ್ಲ ಇವ್ರು ಯಾಕೆ ಮಾಡಲಿಲ್ಲ ಅಂತ ನಾನು ದೂರಕ್ಕೆ ಹೋಗೋದು. ಇದನ್ನು ಕಾನೂನು ಪಕ್ಕಾ ಮಾಡಬೇಕು, ಲೀಗಲ್ ಎಕ್ಸ್ಪರ್ಟ್ಸ್ ಕನ್ಸಲ್ಟ್ ಮಾಡಬೇಕು. ಯಾವುದೇ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಬೇಕಾಗದೇ ಇರ್ತಕ್ಕಂಥ ಜನ ಚಾಲೆಂಜ್ ಮಾಡಿದ್ರು ಕೂಡ ಇದನ್ನು ಸಸ್ಟೈನ್ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು ಉತ್ತಮ. ಅದಕ್ಕಾಗಿ ಇದಕ್ಕೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ದವರು, ಲಾ ಡಿಪಾರ್ಟ್ಮೆಂಟ್ದವರು, ನಮ್ಮಲ್ಲಿ ರಿಟೈರ್ಡ್ ಜಡ್ಜಸ್, ಚೀಫ್ ಜಸ್ಟಿಸಸ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜಸ್ ಅವರೆಲ್ಲರನ್ನ ಕನ್ಸಲ್ಟ್ ಮಾಡಿ ಇದು ರೆಗ್ಯುಲೇಷನ್ ಮಾಡೆಲ್ ಲಾಸ್ ವಿದರ್ಭ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲೆಲ್ಲಿಂದ ಏನೇನು ಚೆನ್ನಾಗಿರ್ತದೋ ಅದನ್ನು ತೆಗೆದುಕೊಂಡು ಕಾನೂನನ್ನು ರೂಪಿಸಿ ಕೊಡಬೇಕು. ಇವತ್ತು ಒಂದೇ ದಿವಸ, ಒಂದೇ ತಿಂಗಳ, 2 ತಿಂಗಳದಾಗ ಆಗ್ತದೆ ಅಂತ ಹೇಳಿ ನಾನೇನು ಚುನಾವಣೆ ದೃಷ್ಟಿಯಿಂದ ಹೇಳೋದಿಲ್ಲ, ಹೇಳೋ ಅವಶ್ಯಕತೆಯೂ ನನಗಿಲ್ಲ. ನಾವು ಒಂದು ಆಸ್ತಿ ಮಾಡಿಕೊಟ್ಟಿದ್ದೇವೆ. ಆ ಆಸ್ತಿಯನ್ನು ಯಾವ ರೀತಿಯಾಗಿ ನೀವು ಉಪಯೋಗ ಮಾಡಿಕೊಡ್ಬೇಕು ಅದು ನಿಮ್ಮ ಕೈಯಲ್ಲಿದೆ. ಅದಕ್ಕೆ ನೀವು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆ ನಿಮ್ಗೆ ಕ್ಷಮೆ ಮಾಡಲ್ಲ. ಅದಕ್ಕೆ ನೀವು ಕಾನೂನು ಸರಿಯಾಗಿ ಮಾಡಿಕೊಡ್ಬೇಕು. ಸರ್, ಎಷ್ಟು ದಿನ ಬೇಕಾಗ್ಬೋದು ಸರ್ ನಿಮ್ಮ ಪ್ರಕಾರ? ಎಷ್ಟು ದಿನ ಆಗ್ಬೋದು ಇದಕ್ಕೆಲ್ಲ? ಡಿಪೆಂಡ್ಸ್ ಆನ್ ಸ್ಟೇಟ್ ಗೌರ್ಮೆಂಟ್. ಅಲ್ಲ, ಅಂದಾಜು ನಿಮ್ಮ ಅನುಭವದ ಪ್ರಕಾರ ಎಷ್ಟು ದಿನ ಆಗ್ಬೋದಲ್ಲ? ಇಲ್ಲ, ನನಗೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಇದೆ. ನೀವು ಟಾಸ್ಕ್ ಫೋರ್ಸ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿರ, ಏನು ಮಾಡಿದ್ರಿ, ಇದ್ರ ಬಗ್ಗೆ ಮೀಟಿಂಗ್ ಮಾಡಿರ, ಕನ್ಸಲ್ಟೇಷನ್. ಹಾಗಾಗಿ ಆ ಭಾಗದಲ್ಲಿ ನೀವು ಎಲ್ಲರ ತುಂಬ ಪದ್ಧತಿಯಿಂದ ಇಂಪ್ಲಿಮೆಂಟ್ ಮಾಡೋದು. ಈಗ ಎಲ್ಲಕ್ಕೂ ಕುಲ ಒಂದಿಲ್ಲ. ಈಗ ಒಂದು ಕಾಲದಲ್ಲಿ ಜೇವರ್ಗಿದಲ್ಲಿ 10% ಇರಿಗೇಷನ್ ಇರ್ಬೋದು. ಈಗ ಎಂಟೈರ್ ಜೇವರ್ಗಿ ತಾಲೂಕು 90% ಇರಿಗೇಷನ್ ಇದೆ. ವಾಟ್ ಇಸ್ ಯುವರ್ ಒಪಿನಿಯನ್? ಅದನ್ನು ನೋಡ್ಕೊಂಡು ಹೋಗಿ. ಈಗ ಜೇವರ್ಗಿ ಕೆನಾಲ್ ಅಪ್ಪರ್ ಕೃಷ್ಣದಿಂದ ನಾರಾಯಣಪುರ ಡ್ಯಾಮಿಂದ ಬಂದದೆಲ್ಲ ನೋಡ್ಕೊಳ್ಳಿ. ಎಷ್ಟು ಲಕ್ಷ ಎಕರೆಗೆ ನೀರಾವರಿ ಇವತ್ತು ಆಗಿದೆ. ಯಾರು 1,000 ರೂಪಾಯಿ ಕಾಣ್ತಾ ಇರಲಿಲ್ಲ,
ಇವತ್ತು ಅವರು ಲಕ್ಷಾಂತರ ರೂಪಾಯಿ ಬೆಳೀತಾ ಇದ್ದಾರೆ. ಕಬ್ಬು ಬೆಳೀತಾ ಇದ್ದಾರೆ, ಹತ್ತಿ ಬೆಳೀತಾ ಇದ್ದಾರೆ, ಮೆಣಸಿನಕಾಯಿ ಬೆಳೀತಾ ಇದ್ದಾರೆ, ಈರುಳ್ಳಿ ಬೆಳೀತಾ ಇದ್ದಾರೆ. ಸೋ ಮೆನಿ ಥಿಂಗ್. ಸಮ್ಟೈಮ್ಸ್ ಏನಿದೆ ಎಲ್ಲಕ್ಕೂ ಒಂದೇ ಅಸ್ತ್ರ ಉಪಯೋಗ ಮಾಡ್ತಾರೆ. ಕೆಲವು ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇರ್ಬೋದು. ಬಿಕಾಸ್ ನಿಮಗೆ ಗೊತ್ತಿದೆ, ನಾವು 4 ಜಿಲ್ಲೆದವರು, ನೀವು ಸ್ವಲ್ಪ ಮ್ಯಾಲಿದ್ದೀರಿ, ನಿಮ್ಮ ಕೆಳಗೆ ನಾವಿದ್ದೇವೆ, ನಮ್ಮ ಕೆಳಗೆ ರಾಯಚೂರು ಇದೆ, ಅತಿ ಕೆಳಗೆ ಬೀದರ್ ಇದೆ. ದಿಸ್ ಈಸ್ ಇವತ್ತಿಂದ ಅಲ್ಲ, ಸಿನ್ಸ್ ಬಿಗಿನಿಂಗ್ ಇದು ಇದೆ. ಬಟ್ ಕೆಲವು ಈಗ ಅಗ್ರಿಕಲ್ಚರ್ ದೃಷ್ಟಿಯಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ ಅಗ್ರಿಕಲ್ಚರ್ ನಿಮ್ಮಲ್ಲಿ ಹೆಚ್ಚಿಗಿದೆ. ಬಿಕಾಸ್ ಯಾಕಂದ್ರೆ ಎಲ್ಲ ಕಡೆ ನೀರಾವರಿ ಇಲ್ಲ, ನಿಮ್ಮಲ್ಲಿದೆ. ಇಲ್ಲ ನಮ್ಮಲ್ಲಿ 2 ತಾಲೂಕು ಬಿಡಿ ಸರ್, ಜಾಸ್ತಿ ಇಲ್ಲ. ಟೋಟಲ್ ಡಿಸ್ಟ್ರಿಕ್ಟ್ ಬರಲ್ಲ. ಆಮೇಲೆ ನೀವು ವಿಜ್ಞಾಪನೆ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡ್ರೆ ನಾಗಪುರ ಕೃಷ್ಣ ಎಲ್ಲ ಮಾಡ್ಕೊಂಡ್ರಿ. ನಾನು ಹೇಳೋದೇನೆಂದರೆ, ಯಾವಾಗಲೂ ಒಂದೊಂದು ಕೆಲವು ಹ್ಯೂಮನ್ ಇಂಡೆಕ್ಸ್ ಇದೆ, ನಿಮಗೆಲ್ಲ ಗೊತ್ತಿದೆ. ಹ್ಯೂಮನ್ ಇಂಡೆಕ್ಸ್ನಲ್ಲಿ ಹೆಲ್ತ್ ಇರ್ತದೆ, ಎಜುಕೇಷನ್ ಇರ್ತದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತದೆ, ಇಂಡಸ್ಟ್ರಿಯಲ್ ಗ್ರೋತ್ ಇರ್ತದೆ. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ನೋಡೋಣ ಸರ್ ಎಲೆಕ್ಷನ್ ಯಾವ ರೀತಿ ಸಿದ್ಧತೆ ಸರ್? ಸ್ಟೇಟ್ ಅಂತ ಮುಗಿತು ಆಲ್ರೆಡಿ ಚುನಾವಣೆಗಿಂತ ಮೊದಲು ಎಜುಕೇಷನ್ ಬಗ್ಗೆ ಮಾತಾಡಿದ್ವಿ. ನೀವು ಹಾಗಾಗಿ ಡಿಸ್ಟ್ರಿಕ್ಟ್ನಾಗ ಟೆಕ್ನಿಕಲ್ ರೀಸನ್ನಿಂದ ರೈತರ ಸಮಸ್ಯೆ ಒಳಗೆ ಸರ್ಕಾರ ಅವ್ರು ಬರ್ತದೆ. ಕೇಂದ್ರ ಸರ್ಕಾರದ ಇದನ್ನ ನೇತೃತ್ವದಲ್ಲಿ ಇರುವಂಥ